ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ IPL ಮೊದಲನೇ ಪಂದ್ಯದಲ್ಲಿ ನಮ್ಮ RCB ತಂಡ ಅದ್ಭುತವಾಗಿ ಪ್ರದರ್ಶನ ತೋರಿದೆ. ಹೌದು ಸ್ನೇಹಿತರೆ, ಮೊದಲು ಬೌಲಿಂಗ್ ಮಾಡಿದಂತ ನಮ್ಮ RCB ತಂಡ ಅದ್ಭುತವಾಗಿ ಬೌಲಿಂಗ್ ಮಾಡಿತಂತಾನೆ ಹೇಳ್ಬಹುದು. ಆದರೆ ಈ ಪಂದ್ಯದಲ್ಲಿ ಯಾರು ಊಹಿಸದ ಘಟನೆ ಕೂಡ ನಡೆದಿದೆ. ಇದರ ಬಗ್ಗೆ ಹೈದರಾಬಾದ್ ನ ಫ್ಯಾನ್ಸ್ ತುಂಬಾನೇ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನಮ್ಮ RCB ಬಗ್ಗೆ ಮತ್ತು ಅಂಪೈರ್ ಗಳ ಮೇಲೆ. ಹೌದು ಸ್ನೇಹಿತರೆ, ಇದು ನಮಗೆ ಮೋಸ ಅನಿಸುತ್ತಾ ಇದೆ ಮತ್ತು ಕ್ಲಾಸನ್ ಅವರು ಔಟ್ ಇರಲಿಲ್ಲ, ನಾಟ್ ಔಟ್ ಇತ್ತು. ಇದೀಗ ಅಭಿಮಾನಿಗಳು ಹೈದರಾಬಾದ್ ಅಭಿಮಾನಿಗಳು ಬೇರೆ ರೀತಿನೇ ಹೇಳ್ತಾ ಇದ್ದಾರೆ. ಇನ್ನು ಈ ಕ್ಯಾಚ್ ಹಿಡಿದಿದ್ದನ್ನು ನೋಡಿ ಕಾವ್ಯ ಮಾರನ್ ಕೂಡ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನು ಮತ್ತು ನಡೆದ ಘಟನೆ ಏನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಅದ್ಭುತವಾಗಿ ಪ್ರದರ್ಶನ ಏನೋ ತೋರ್ತಾ ಇತ್ತು. ಆದ್ರೆ ಪವರ್ ಪ್ಲೇ ನಲ್ಲಿ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಆನಂತರ ಒಂದಾದಂತ ಇಶಾನ್ ಕಿಶನ್ ಮತ್ತು ಹ್ಯಾಂಡ್ರಿಕ್ ಕ್ಲಾಸನ್ ಅವರು ಅದ್ಭುತವಾಗಿ ಇನ್ನಿಂಗ್ಸ್ ಕಟ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆನಂತರ ಇನ್ನಿಂಗ್ಸ್ ಆರಂಭಿಸಿದಂತ ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಒಂದು ಹಂತದಲ್ಲಿ ಹ್ಯಾಂಡ್ರಿಕ್ ಕ್ಲಾಸನ್ ಅವರು 21 ಬಾಲ್ಗಳಲ್ಲಿ 31 ರನ್ ಹೊಡೆದು ಇರ್ತಾರೆ ಅಂತಾನೆ ಹೇಳ್ಬೋದು. ಈ ವೇಳೆ ಬಂದ್ಬಿಟ್ಟು ಒಂದು ಯಾರು ಊಹಿಸದ ಘಟನೆ ನಡೆಯುತ್ತೆ. 14ನೇ ಓವರ್ ಬೌಲಿಂಗ್ ಮಾಡೋಕೆ ಬಂದಂತ ರೊಮಾರಿಯೋ ಶೆಫರ್ಡ್ ಅವರು ಫುಲ್ ಟಸ್ ಬಾಲ್ ಆಗ್ತಾರೆ ಅಂತಾನೆ ಹೇಳ್ಬೋದು ಕ್ಲಾಸನ್ ಅವರಿಗೆ. ಆವಾಗ ಬಂದ್ಬಿಟ್ಟು ರೊಮಾರಿಯೋ ಶೆಫರ್ಡ್ ಹಾಕಿದಂತ ಫುಲ್ ಟಸ್ ಬಾಲ್ ಗೆ ಕ್ಲಾಸನ್ ಅವರು ಸ್ಟ್ರೈಟ್ ಆಗಿ ಒಂದು ಶಾಟ್ ಹೊಡಿತಾರೆ, ಬಿಗ್ ಶಾಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಶಾಟ್ ಹೊಡೆದಾಗ ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ನಿಂತಂತ ಫಿಲ್ ಸಾಲ್ಟ್ ಅವರು ಕ್ಯಾಚ್ ಹಿಡಿತಾರೆ. ಆದ್ರೆ ಈ ಕ್ಯಾಚ್ ಬಗ್ಗೆ ಇದೀಗ ವಾದ ವಿವಾದಗಳಾದ್ರೆ ಸೃಷ್ಟಿಯಾಗಿವೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆಗಿದ್ದೇನಂತಂದ್ರೆ ಫಿಲ್ ಸಾಲ್ಟ್ ಅವರಾದ್ರೆ ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ ಈ ಪಂದ್ಯದಲ್ಲಿ. ಇನ್ನು ಆ ಕ್ಯಾಚ್ ಹಿಡಿದಾಗ ಫಿಲ್ ಸಾಲ್ಟ್ ಅವರ ಶರ್ಟ್ ಆಗಿರ್ಬೋದು ಮತ್ತು ಟಿ ಶರ್ಟ್ ಆಗಿರ್ಬೋದು ಮತ್ತು ಲೆಗ್ ಎರಡೂ ಕೂಡ ಕುಶನ್ ಗೆ ತಾಕಿತ್ತು ಮತ್ತು ಆದ್ರೂ ಕೂಡ ಅಂಪೈರ್ ಔಟ್ ಕೊಡ್ಲಿಲ್ಲ. ಆ ಕಾರಣದಿಂದಾಗಿ ಇದು ನಮಗೆ ಮೋಸ ಅನಿಸುತ್ತಾ ಇದೆ ಅಂತಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೈದರಾಬಾದ್ ಫ್ಯಾನ್ಸ್ ತುಂಬಾನೇ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾರೆ. ಇನ್ನು ಅಲ್ಲೇ ಗ್ರೌಂಡ್ ನಲ್ಲೇ ಡಗೌಟ್ ನಲ್ಲೇ ಕೂತಿದ್ದಂತ ಕಾವ್ಯ ಮಾರನ್ ಅಂದ್ರೆ ಹೈದರಾಬಾದ್ ನ ಓನರ್ ಕೂಡ ಕಾವ್ಯ ಮಾರನ್ ಅವರು ಅಂಪೈರ್ ಮೇಲೆ ತುಂಬಾನೇ ಗರಂ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದು ಬಿಗ್ ವಿಕೆಟ್ ಕೂಡ ಆಗಿತ್ತು ಹೈದರಾಬಾದ್ಗೆ. ಆ ಕಾರಣದಿಂದಾಗಿ ಇದು ನಿಯತ್ತಿನ ಆಟ ಅಲ್ಲ ಅಂತಂದು ಇದೀಗ ಅಭಿಮಾನಿಗಳು ಅಂದ್ರೆ ಹೈದರಾಬಾದ್ ನ ಅಭಿಮಾನಿಗಳು ಈ ರೀತಿ ಹೊರ ಹಾಕ್ತಾ ಇದ್ದಾರೆ ಆಕ್ರೋಶವನ್ನು. ಇನ್ನು ಈ ಕ್ಯಾಚ್ ನಿಂದಾಗಿ ನಮ್ಮ RCB ತಂಡ ಅದ್ಭುತವಾಗಿ ಕಂಬ್ಯಾಕ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಇದು ದೊಡ್ಡ ವಿಕೆಟ್ ಆಗಿತ್ತು ಮತ್ತು ಈ ವಿಕೆಟ್ ನಮ್ಮ RCB ತಂಡಕ್ಕೆ ಬೇಕಾಗಿತ್ತು. ಇನ್ನು ಈ ಕ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ಇದು ಔಟ್ ಇತ್ತ ನಾಟ್ ಔಟ್ ಇತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇದು ಕ್ಲಿಯರ್ ಆಗಿ ಔಟ್ ಇತ್ತು. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಎಸ್ಪೆಷಲಿ ನಮ್ಮ RCB ಅಭಿಮಾನಿಗಳು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ.